ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳು ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳು ನೀವೆಲ್ಲೇ ಇದ್ದರೂ ಹೇಗೆ ಇದ್ದರೂ ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮೆಲ್ಲರನ್ನು ಕಾಪಾಡಿ ಕಾದು ನಡೆಸಲಿ. ಸಂತೋಷವಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಹೌದು ಪ್ರಿಯ ದೇವರ ಮಗು, ಈ ಮುಂಜಾನೆ ವೇಳೆಯಲ್ಲಿ ಬೆಳಗ್ಗೆನೇ ಎದ್ದು ನೀವು ಒಂದು ವಿಡಿಯೋ ನೀವು ನೋಡ್ತಿರ್ಬೋದು, ಅಥವಾ ಪ್ರಯಾಣದಲ್ಲಿ ನೋಡ್ತಿರ್ಬೋದು, ಅಥವಾ ಇವತ್ತು ಮಲ್ಕೊಂಡು ಎದ್ದಿದ್ದ ತಕ್ಷಣ ಈ ವಾಕ್ಯ ನೋಡ್ತಿರ್ಬೋದು, ಕೆಲಸ ಮುಗಿಸಿ ಬಂದಿರ್ಬೋದು, ಯಾವುದೇ ಸ್ಥಿತಿಯಲ್ಲಿ ನೋಡ್ತಿರ್ಬೋದು. ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತಾಡ್ತಾರೆ. ಇಷ್ಟು ಜನ ನಂಬ್ತೀರಾ? ಹೌದು, ಈ ವೇಳೆಯಲ್ಲಿ ದೇವರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. 2 ತಿಮೋತಿ ಬರೆದಂಥ ಪತ್ರಕ್ಕೆ 2ನೇ ಅಧ್ಯಾಯ 13ನೇ ವಾಕ್ಯ ತೆಗೆದಿರೋ ಓದೋಣ. ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಆಮೇನ್. ಪ್ರಿಯ ದೇವರ ಮಗು, ಇಲ್ಲಿ 2 ವಿಷಯ ಅಡಕವಾಗಿದೆ. ಒಂದೇ ವಾಕ್ಯದಲ್ಲಿ 2 ವಿಷಯ. ಇಲ್ಲಿ ನೋಡುವುದಾದರೆ ನಾವು ಅಪನಂಬಿಗಸ್ಥರಾಗಿರ್ತೀವಿ. ಎಷ್ಟೋ ಬಾರಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಂದು ಒಳ್ಳೆ ಗುಡ್ ನ್ಯೂಸ್ ನಮ್ಮ ಜೀವಿತದಲ್ಲಿ ಬಂದರೂ ಸಹ ನಾವು ದೇವ್ರನ್ನ ಮರ್ತು ಹೋಗ್ತೀವಿ. ಅಥವಾ ಪ್ರಿಯ ದೇವರ ಮಗು, ಎಷ್ಟೋ ಜನ ಏನು ಮಾಡ್ತಾರೆ, ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಕಷ್ಟ ಬಂದಾಗ ಮಾತ್ರ ದೇವ್ರ ಸಮ್ಮುಖಕ್ಕೆ ಬರ್ತಾರೆ. ಸಂತೋಷ ಇದ್ದಾಗ, ಸುಖ ಇದ್ದಾಗ ದೇವ್ರನ್ನ ಮರ್ತು ಹೋಗ್ತಾರೆ. ಪ್ರಿಯ ದೇವರ ಮಗುವೆ, ಎಷ್ಟೋ ಬಾರಿ ನಾವೇನು ಮಾಡ್ತೀವಿ, ದೇವ್ರ ವಿರುದ್ಧವಾಗಿ ಪಾಪ ಮಾಡಿರ್ತೀವಿ. ಪಾಪ ಅಂದರೆ ಬರೀ ವ್ಯಭಿಚಾರ ಮಾಡೋ ಪಾಪ ಅಲ್ಲ, ದೇವ್ರ ವಿರುದ್ಧವಾಗಿ ಅನೇಕ ಒಬ್ಬರನ್ನ ನೋಡಿ ಮೂರ್ಖ ಅಂದರೆ ಅಗ್ನಿ ನರಕ ಅಂತಿರುವುದಾದರೆ ಅನೇಕ ವಿಷಯಗಳು ನಾವು ಕೆಟ್ಟ ದೃಷ್ಟಿ ನೋಡೋದು, ಮಾತಾಡೋದು, ದೇವ್ರ ವಿರುದ್ಧವಾಗಿ ಮಾತಾಡೋದು, ಗುಣಗುಟ್ಟೋದು, ಇವೆಲ್ಲವೂ ಸಹ ದೇವ್ರ ದೃಷ್ಟಿಯಲ್ಲಿ ತಪ್ಪಾಗಿರುತ್ತೆ. ಪ್ರಿಯ ದೇವರ ಮಗುವೆ, ಈ ಲೋಕದ ಆಸೆ, ಕಣ್ಣಿನ ಆಸೆ, ಶೇರದ ಆಸೆ, ಬದುಕು ಬಾಯಿ ಡಂಬ ಇವೆಲ್ಲವೂ ಸಹ ಪಾಪವಾಗಿರುವಾಗ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಎಲ್ಲೋ ಒಂದು ಕಡೆ ತಿಳಿದೇ ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ ತಪ್ಪಾಗಿರುತ್ತೆ. ಅಲ್ಲೆಲ್ಲಿ ಎಷ್ಟು ಜನ ನಂಬ್ತಾರ, ನನ್ನ ಜೀವಿತದಲ್ಲಿ ತಪ್ಪೇ ಇಲ್ಲ ಅನ್ನೋರು ಎಷ್ಟು ಜನ ಇದ್ರ? ಅಲ್ಲೇ ಹೌದಲ್ವಾ? ಈ ಲೋಕದಲ್ಲಿ ಜೀವಿಸುವಾಗ ತಪ್ಪಿರುತ್ತೆ, ಪಾಪಗಳಿರುತ್ತೆ. ಆದರೆ ನನ್ನ ದೇವರು ಕ್ಷಮಿಸುವ ದೇವರಾಗಿದ್ದಾನೆ. ಎಷ್ಟೋ ಜನ ಅಂತಾರೆ, ನೀವು ಪಾಪ ಮಾಡಿದ್ರೆ ನಿನ್ನಲ್ಲಿ ಆತ್ಮ ಬಿಟ್ಟು ಹೋಗ್ಬಿಡುತ್ತೆ ಅಂತ. ನೋ ಪ್ರಿಯ ದೇವರ ಮಗುವೆ, ಆತ್ಮವನ್ನು ನಿಂದಿಸಬೇಡ್ರಿ ಅಂತ ಸಹ ವಾಕ್ಯ ಬರಲ್ಪಟ್ಟಿದೆ ಅಲ್ವಾ? ಆತ್ಮ ನರಳಾಟದಿಂದ, ವೇದನೆಯಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇದೆ. ಇದು ಟ್ರ್ಯಾಕ್ ಚೇಂಜ್ ಆಗ್ತದೆ. ಅದರಿಂದ ಇವತ್ತು ನನ್ನಲ್ಲಿ ನಿನ್ನಲ್ಲಿ ದೇವರ ಆತ್ಮವಿಟ್ಟಿದ್ದಾರೆ. ಮಾತ್ರವೇ ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ಎಷ್ಟೋ ಬಾರಿ ನಾನು ಏನೋ ವಿಷಯ ಹೇಳಕ್ಕೆ ಬಂದರೆ ಅಲ್ಲಿ ಬೇರೆ ವಿಷಯ ಕಡೆ ಕರ್ಕೊಂಡು ಹೋಗ್ತಾ ಇದ್ದೆ ದೇವ್ರ ವಾಕ್ಯ. ಇರಲಿ, ಪರವಾಗಿಲ್ಲ. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ಎಷ್ಟೋ ಬಾರಿ ನಾವು ದೇವರ ಸಮ್ಮುಖದಲ್ಲಿ ಅಪನಂಬಿಗಸ್ಥರಾಗಿರ್ತೀವಿ. ದೇವ್ರನ್ನ ಮರೆತು ದೇವ್ರ ವಿರುದ್ಧವಾಗಿ ಮಾತಾಡಿದಂಥ ಸಂದರ್ಭಗಳುಂಟು. ಕೆಲಸ ಪ್ರಾರ್ಥನೆ ಇಲ್ಲದ ಸಂದರ್ಭಗಳುಂಟು. ಅಲ್ಲೆಲ್ಲಿ ಆ ದೇವ್ರ ವಿರುದ್ಧವಾಗಿ ಎಷ್ಟೋ ಬಾರಿ ಗುಣಗುಟ್ಟಿರುವಂಥ ವಿಷಯಗಳುಂಟು. ಆದರೆ ದೇವರು ನಂಬಿಗಸ್ತನು. ನನ್ನನ್ನು ಮಗನೇ ಎಂದು ತಾಯಿಯ ಗರ್ಭದಲ್ಲಿರುವಾಗಲೇ ಹೆಸರಿಡಿದು ಕರೆದಂಥ ದೇವರು ಆತನು ನಂಬಿಗಸ್ತನು. ಹೌದಲ್ಲ? ಎಷ್ಟು ಜನ ನಂಬ್ತೀರ? ಇವತ್ತು ನಮ್ಮನ್ನು ಎಷ್ಟೋ ಬಾರಿ ಸೋತು ಹೋದಂಥ ಸಂದರ್ಭದಲ್ಲಿ, ಕಣ್ಣೀರಿನ ಸಂದರ್ಭದಲ್ಲಿ ದೇವರು ನಡೆಸಿದ್ದಾರೆ. ಆದರೆ ನಾವು ದೇವ್ರನ್ನ ಮರೆತು ಅನೇಕ ಬಾರಿ ಜೀವಿಸಿದ್ದೇವೆ. ಎಷ್ಟು ಜನ ನಂಬ್ತೀರ? ಹೌದಲ್ವಾ? ಅದಕ್ಕಾಗಿ ನಾವು ಅಪನಂಬಿಗಸ್ಥರಾಗಿದ್ದರು ಆತನು ನಂಬಿಗಸ್ತನಾಗಿಯೇ ಇರುವನು. ನಿನ್ನ ಮೇಲೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಆತನು ಎಂದೆಂದು ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ನಿನ್ನ ಸಂಗಡ ತಂದೆಯ ದೇವರ ಆತ್ಮವಿದೆ. ಪ್ರಿಯ ದೇವರ ಮಗುವೆ, ನೋಡಿದ್ರೆ ಈ ಲೋಕದಲ್ಲಿ ಯಾರಿಗೂ ಸಹ ಅನೇಕ ದೇವರ ಮಕ್ಕಳಿಗೆ ಪ್ರತ್ಯೇಕವಾಗಿ ಏನಾದರೂ ತಪ್ಪು ಅಥವಾ ಏನಾದರೆ ಹೊರಗಡೆ ಆತ್ಮ ವಿಲ ಅಯ್ಯೋ ನಾನು ತಪ್ಪಾಗಿ ಮಾತಾಡ್ಬಿಟ್ನೆ, ತಪ್ಪಾಗಿ ಅಂದ್ಬಿಟ್ನೆ, ಅಥವಾ ನಾನು ದುಡುಕಿ ಮಾತಾಡ್ಬಿಟ್ನೆ ಅಂತ ಮನಸ್ಸು ಒದ್ದಾಡುತ್ತೆ. ಒಂದು ಮೀನು ನೀರಿಂದ ಆಚೆ ಬಂದರೆ ಯಾವ ರೀತಿ ಒದ್ದಾಡುತ್ತೋ ಅಬ್ಸರ್ವ್ ಮಾಡಿದ್ರೆ, ನೀರಿಂದ ಆಚೆ ಬಂದ ತಕ್ಷಣ ಅದು ಒದ್ದಾಡಿ ನರಳಾಡುತ್ತೆ. ಯಾವಾಗ ಅದು ನೀರೊಳಗೆ ಹೋಗುತ್ತೋ ಸಂತೋಷ, ಖುಷಿಯಾಗಿ ಓಡುತ್ತೆ. ಹೌದಲ್ವಾ? ಅದೇ ಪ್ರಕಾರ ಪವಿತ್ರ ಆತ್ಮ ನಮ್ಮಲ್ಲಿ ನೀರಿನಲ್ಲಿ ಹೇಗೆ ಮೀನಿರುತ್ತೋ ಅದೇ ಪ್ರಕಾರ ನಿನ್ನಲ್ಲಿ ಪವಿತ್ರ ಆತ್ಮನ ಇಟ್ಟಿದ್ದಾರೆ. ಯಾವುದಾದ್ರು ಒಂದು ತಪ್ಪು ಅಥವಾ ಏನಾದರೂ ಸುಳ್ಳು ಅಥವಾ ಏನಾದರೂ ಒಂದು ಪಾಪ ನಮ್ಮ ಜೀವಿತದಲ್ಲಿ ಕಂಡು ಬರುವುದಾದರೆ ಆತ್ಮನು ಪ್ರೇರೇಪಿಸ್ತಾನೆ. ನೀನು ಮಾಡ್ತಿರೋದು ತಪ್ಪು. ಎಷ್ಟು ಜನ ಅನುಭವ ಬಂದಿದೆ, ಎಷ್ಟು ಜನ ಅನುಭವಕ್ಕೆ ಬಂದಿದೆ. ಉದಾಹರಣೆ ನೋಡಿದರೆ ಯಾವ್ದಾರ ಒಬ್ಬರು ಏನೋ ಒಂದು ವಸ್ತು ಬಿಟ್ಟು ಹೋಗಿರ್ತಾರೆ.
ಎಷ್ಟು ಜನ ಯಾವುದಾದ್ರು ಒಂದು ವಸ್ತು ತುಂಬ ಬೆಲೆ ಬಾಳುವಂಥ ವಸ್ತು ನನಗೆ ಉದಾಹರಣೆ ಕೊಡ್ತಾನೆ, ಎತ್ಕೊಬೇಕು, ಅದನ್ನು ಎತ್ಕೊಂಡು ಯಾರು ನೋಡ್ತಿಲ್ಲ, ಜನ ಯಾರೂ ಇಲ್ಲ, ಎತ್ಕೊಂಬಿಟ್ಟು ಜೋಬಲ್ಲಿ ಹಾಕ್ಕೊಂಬಿಡೋಣ ಅಂತ ಅನ್ಕೋತೀನಿ. ಆದರೆ ಆತ್ಮ ಹೇಳುತ್ತೆ, ನೋ, ಅದು ತಪ್ಪು, ಎತ್ಕೊಂಬೇಡ, ಮಾಡಬೇಡ, ಈ ರೀತಿ ತಪ್ಪು ಅಂತಿದೆ. ಅದೇ ಪವಿತ್ರ ಆತ್ಮ. ಅನ್ಯ ಜನಗಳಿಗೆ ಈ ರೀತಿ ಯಾವುದೇ ರೀತಿ ಆಲೋಚನೆ ಬರಲ್ಲ ಪ್ರಿಯ ದೇವರ ಮಗು. ದೇವರ ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುತ್ತೆ. ಯಾಕಂದರೆ ನನ್ನಲ್ಲೂ ನಿನ್ನಲ್ಲೂ ದೇವರ ಆತ್ಮ ದೇವರು ಇಟ್ಟಿದ್ದಾರೆ. ಅಲ್ಲೆಲ್ಲಿಯ. ಆದರೆ ನಾವೇನು ಮಾಡ್ತೀವಿ? ಆತ್ಮಕ್ಕೆ ವಿರುದ್ಧವಾಗಿ ನಾವು ಕಾರ್ಯ ಮಾಡ್ತೇವೆ. ಹೌದಾ? ಎಷ್ಟು ಜನ ನಂಬ್ತೀರ? ದೇವರ ಆತ್ಮ ನನ್ನಲ್ಲಿ ನಿನ್ನಲ್ಲಿ ಇರುವುದೇ. ಆದರೆ ಬರುವಂಥ ಶರೀರ ಆತ್ಮ ಪ್ರತಿದಿನ ಫೈಟ್ ನಡೀತಾ ಇರ್ತೈತೆ. ಪ್ರತಿದಿನ ಫೈಟ್ ನಡೆಯುವಾಗ ಶರೀರಕ್ಕೆ ಇದ್ಬೇಕು ಆಸೆ, ಆತ್ಮಕ್ಕೆ ವಿರುದ್ಧವಾದಂಥ ವಿಷಯಗಳೇ ಅದು ಆಸೆ ಪಡುತ್ತೆ. ಆದರೆ ಆತ್ಮ ಶರೀರ ಪ್ರತಿದಿನ ಫೈಟ್ ನಡೀತಾ ಇರ್ತದೆ. ಆದರೆ ಒಂದಿನ ಆತ್ಮ ಗೆಲ್ಲುತ್ತೆ, ಒಂದಿನ ಶರೀರ ಗೆಲ್ಲುತ್ತೆ. ಹೇಗಪ್ಪ ಅಂತ ಹೇಳೋದಾದರೆ, ಯಾವಾಗ ನೀನು ಬೂಸ್ಟು, ಬೆಳಗ್ಗೆ ಕಾಫಿ, ಹಾಲು ಚೆನ್ನಾಗಿ ತಿಂದ್ಕೊಂಡ್ರೆ ನೀನು ಹೆಂಗಿರುತ್ತೆ? ಪುಷ್ಟಿಯಾಗಿರ್ತೀರಲ್ವ. ಅದೇ ನೀನು ಏನು ಉಪವಾಸ ಮಾಡಿ ಪ್ರತಿ ಒಂದು 3 ದಿನ ನೀನು ಊಟನೇ ಮಾಡಬೇಡ, ಹಂಗೆ ಇದ್ರೆ ಹೆಂಗಾಗುತ್ತೆ ಹೇಳಿ? ಫುಲ್ಲು ಸೋರ್ಕೋಗಿ ಸಪ್ಪಗಾಗಿ ಸುಸ್ತಾಗ್ಬಿಡ್ತೀರ. ಅದೇ ಪ್ರಕಾರ ಪ್ರತಿದಿನ ಬೆಳಗ್ಗೆ ಎದ್ದು ದೇವ್ರ ವಾಕ್ಯನ ಓದಿ ಪ್ರಾರ್ಥನೆ ಮಾಡುವಾಗ ನಿನ್ನ ಆತ್ಮಕ್ಕೆ ಪುಷ್ಟಿಯಾಗಿರುತ್ತೆ. ಅಲ್ಲೆಲ್ಲಿಯ. ಶತ್ರು ಅದನ್ನು ಶರೀರದ ಮೇಲೆ ಬರುವಂಥ ಅನೇಕ ಪಾಪಗಳು, ಹೋರಾಟಗಳ ಮೇಲೆ ನಿನ್ನ ಆತ್ಮ ಜಯಿಸುವಂಥದ್ದಾಗಿರ್ತದೆ. ಆದರೆ ನಾವೇನು ಮಾಡ್ತೀವಿ? ಎಷ್ಟೋ ಬಾರಿ ಅಪನಂಬಿಗಸ್ತರಾಗ್ತೀವಿ, ಬಿದ್ದೋಗುವಂಥ ವಿಷಯಗಳು ಬರುತ್ತೆ. ಇವತ್ತು ನಾವು ಎದ್ದೇಳಬೇಕು. ನನ್ನಲ್ಲಿ ನಿನ್ನಲ್ಲಿ ಕ್ರಿಸ್ತನ ಆತ್ಮವಿದೆ. ಅಲ್ಲೆಲ್ಲಿಯ. ಕ್ರಿಸ್ತನ ಆತ್ಮ ಇರುವಾಗ ನಮಗದು ಪ್ರೇರೇಪಿಸುತ್ತದೆ. ನೀನು ಮಾಡ್ತಿರೋದು ಸರಿ, ನೀನು ಮಾಡ್ತಿರೋದು ತಪ್ಪು, ಇದು ಸರಿಯಲ್ಲ, ಹೀಗೆ ಅಂತ ಹೇಳುವಾಗ ನಾವು ದೇವರು ಪ್ರೇರೇಪಣೆ ಕೊಡುವಾಗ ನಾವು ಆ ಮಾತು ಕಿವಿಗೊಡುವರಾಗಬೇಕು. ಆವಾಗ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯ ನಡೆಯುತ್ತೆ. ಆದರೆ ನೋಡೋಣ ಬಿಡು, ದೇವರು ಅಡ್ಜಸ್ಟ್ ಮಾಡ್ಕೋತಾರೆ, ಹೋಗು. ಅಡ್ಜಸ್ಟ್ಮೆಂಟು ದೇವರಲ್ಲಿ ಏನೂ ಇಲ್ಲ ಪ್ರಿಯ ದೇವರ ಮಗುವೆ. ದೇವರು ಹೇಳಿದ್ದು ನಡೆಯುತ್ತೆ. ಅಲ್ಲೆಲ್ಲಿಯ. ದೇವರ ಬಾಯಿಂದ ಬಂದಂಥ ಮಾತುಗಳು ಆತನ ಇಷ್ಟಾರ್ಥವನ್ನು ನೆರವೇರಿಸೋದು ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗೋದಿಲ್ಲ. ಇವತ್ತು ನಿನ್ನ ಮೇಲೆ ದೇವರು ಒಂದು ವಾಗ್ದಾನ ಇಟ್ಟಿರುವಾಗ, ನಿನ್ನ ಮೇಲೆ ಒಂದು ದರ್ಶನ ದೇವರು ಇಟ್ಟಿರುವಾಗ, ನಿನ್ನ ಮೇಲೆ ದೇವರು ಒಂದು ಉದ್ದೇಶ ಇಟ್ಟಿರುವಾಗ ಅದು ನೆರವೇರುತ್ತೆ. ಎಷ್ಟು ಜನ ನಂಬ್ತೀರ? ಅನೇಕ ಜನ ಅಂತಾರೆ, ಒಂದು ಕುಟುಂಬಕ್ಕೆ ಒಂದು ಗಂಡ ಹೆಂಡತಿಯಾಗಿ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡುವಾಗ ಅವ್ರ ಕುಟುಂಬ ಸರೋಗಿಲ್ಲ ಬಿಡು, ಅವ್ರ ಕುಟುಂಬ ಒಂದಾಗಿಲ್ಲ ಬಿಡು, ಹೊಸದಾಗಿ ಹೆಣ್ಣು ನೋಡ್ಕೊಂಡು ಬಂದಿದ್ದಾರೆ ಅಥವಾ ಗಂಡು ನೋಡ್ಕೊಂಡು ಬಂದಿದ್ದಾರೆ. ನೋ, 1000 ಜನ 1000 ಅನ್ಬೋದು. ಇವತ್ತು ಪ್ರಿಯ ದೇವರ ಮಗುವೆ, ನಿನಗಾಗಿ ಒಂದು ಕುಟುಂಬ ಇಟ್ಟಿರುವಾಗ ದೇವ್ರ ವಾಕ್ಯತೆ, ನಾನು ಕಟ್ಟಿದ್ದನ್ನು ಯಾರು ತೆರಲಾರು, ನಾನು ತೆರೆದನ್ನು ಯಾರು ಬಿಚ್ಚಲಾರರು. ನಿನಗಾಗಿ ಒಂದು ಕುಟುಂಬ ದೇವರು ಇಟ್ಟಿರುವಾಗ, ನಿನಗೋಸ್ಕರ ಒಂದು ಕುಟುಂಬ ದೇವ್ರ ನಿಶ್ಚಯಿಸಿಟ್ಟಿರುವಾಗ ಯಾರು ಏನೇ ತಡೆ ಮಾಡಿದ್ರು ಸಹ ಅದು ತಡೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕರೆದಾತನು ನಂಬಿಗಸ್ತನು, ಸೇರಿಸುವವನು ದೇವರಾಗಿರೋದು ಮನುಷ್ಯನಲ್ಲ, ಸಾಧಾರಣದ ವ್ಯಕ್ತಿಯಲ್ಲ. ಅಲ್ಲೆಲ್ಲಿ ಎಷ್ಟು ಜನ ನಂತರ ಇವತ್ತು ನಿನ್ನ ಸಂಗಡ ದೇವರ ಆತ್ಮನ ಚಲನೆ ಇದೆ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ನೋಡುವಾಗ ಪ್ರಿಯ ದೇವರ ಮಗುವೆ, ಎಷ್ಟೋ ಬಾರಿ ನಾವು ಹೌದು ವಾಕ್ಯದ ಪ್ರಕಾರ ನೋಡು ನಾವು ಅಪನಂಬಿಗಸ್ತರಾಗಿ ಜೀವಿಸ್ತಾ ಇರ್ತೀವಿ. ಆದರೆ ದೇವರು ನಂಬಿಗಸ್ತನು. ಆಮೇಲೆ ಎಷ್ಟು ಜನ ನಂಬ್ತಾರೆ? ನಾನು ದೇವರು ನಂಬಿಗಸ್ತನು, ಹೌದು, ನನ್ನ ಸಂಗಡ ಪ್ರತಿದಿನ ನಾನು ಮರೆತರೂ ಸಹ ಆತನು ನನ್ನ ಮರೆಯದಂತೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನಲ್ವಾ. ಈ ಲೋಕದಲ್ಲಿ ನೋಡುವುದಾದರೆ ಹಾಸ್ಪಿಟಲಲ್ಲಿ ಪ್ರತಿದಿನ ರೋಗಿಗಳು ನರಳ್ತಾ ಇದ್ದಾರೆ ಪ್ರಿಯ ದೇವರ ಮಗುವೆ. ಬ್ಲಡ್ ತೆಗೆದು ಹೊಸ ಬ್ಲಡ್ ಹಾಕೋದು ಎಷ್ಟೋ ಜನ ನೋಡ್ತಾ ಇದ್ದಾರೆ. ಈ ಕಡೆ ಕಿಡ್ನಿ ಫೇಲ್ಯೂರು, ಆರೋಗ್ಯದಲ್ಲಿ ಬಲತೆ ಏರುಪೇರು, ಹಾಸ್ಪಿಟಲಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಕಾಸಿಲ್ಲದೆ ಸುಮಾರು ಜನ ರೋಗಿಗಳಿದ್ದಾರೆ ಅಲ್ವಾ. ಇವತ್ತು ನನಗೂ ನಿನಗೂ ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರಲ್ಲ, ಅದು ದೇವರ ಕೃಪೆ ಆಗಿದೆ ಪ್ರಿಯ ದೇವರ ಮಗುವೆ. ಆತನ ನಂಬಿಗಸ್ತನಾದ ದೇವರಾಗಿದ್ದಾನೆ. ಇವತ್ತು ನಿನ್ನನ್ನು ಕರೆದ ಮೇಲೆ ನಿನ್ನೊಂದು ಬಂಧನದಿಂದ, ನಿನ್ನ ರೋಗದಿಂದ, ನಿನ್ನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಬಿಡಿಸ್ತೀನಿ ಅಂತ ಕರೆದ ಮೇಲೆ ಆತನು ಬಿಡಿಸ್ತಾನೆ. ಯಾಕಂದರೆ ಬಿಡಿಸುವ ಶಕ್ತಿ ಆತನ ಕೈಯಲ್ಲಿದೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಅಲ್ಲೆಲ್ಲಿಯ. ಎಷ್ಟು ಜನ ನಂತರ ಅದಕ್ಕಾಗಿ ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಮನುಷ್ಯರು ಈ ಲೋಕದಲ್ಲಿ ಒಂದು ಮಾತು ಕೊಟ್ಟು ತಪ್ಪೋಗ್ಬೋದು, ಒಂದು ಮಾತು ಕಟ್ಟಿ ತಪ್ಪೋಗ್ಬೋದು. ಆದರೆ ದೇವರು 2 ಮಾತಿನವನಲ್ಲ. ಆತನು ನುಡಿದದ್ದು ನಡೆಯುತ್ತೆ. ಬೆಳಕಾಗಲಿ ಅನ್ನುವಾಗ ಬೆಳಕಾಯಿತು. ಹಲ್ಲೆಲೂಯ. ಒಂದೇ ಒಂದು ಮಾತಿನ ಈ ಭೂಮಿ, ಆಕಾಶ, ಗಿಡ, ಮರ ಇವೆಲ್ಲವನ್ನು ಉಂಟು ಮಾಡಿದ ದೇವರು ಒಂದೇ ಒಂದು ಮಾತು.
ಆದರೆ ಜನಗಳು ಇವತ್ತು ನಿನ್ನ ಹತ್ರ ಪ್ರೀತಿಯಿಂದ ಮಾತಾಡ್ತಾರೆ, ಇವತ್ತು ನಿನ್ನ ಹತ್ರ ಸ್ನೇಹದಿಂದ ಇರ್ತಾರೆ. ಇವತ್ತು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಸೊಸೆ, ನನ್ನ ಮಾವ ಅಥವಾ ನನ್ನ ಸ್ನೇಹಿತ ಈ ರೀತಿ ಅನೇಕರು ಪ್ರೀತಿಯಿಂದ ಮಾತಾಡ್ತಾರೆ. ಆದರೆ ಪರಿಸ್ಥಿತಿಗಳು ಅವ್ರ ವಿರುದ್ಧವಾಗಿ ಬಂದಾಗ ನಿನಗೆ ತಿರುಗಿ ಬಿದ್ದು ಮಾತಾಡ್ತಾರೆ. ನಿನ್ನ ಹೃದಯ ನೋವಾಗುವ ರೀತಿ ಮಾತಾಡ್ತಾರೆ, ನಿನ್ನ ಹೃದಯದಲ್ಲಿ ವೇದನೆ ಬರುವ ರೀತಿ ಮಾತಾಡ್ತಾರೆ, ನಿನ್ನ ಕಣ್ಣೀರು ಹಾಕುವಂಥ ರೀತಿ ಅವರು ಮಾತಾಡ್ತಾರೆ. ಆದರೆ ಪ್ರಿಯ ದೇವರ ಮಗುವೆ, ಇತರರ ಮಾತಿಗೆ ನೀನು ಸೋತು ಹೋಗೋದು ಬೇಕಿಲ್ಲ, ಇತರರ ಮಾತಿಗೆ ನೀನು ಕಣ್ಣೀರು ಹಾಕೋದು ಬೇಕಿಲ್ಲ, ಇತರರ ಮಾತು ಕೇಳಿ ನೀನು ಒದ್ದಾಡೋದು ಬೇಕಿಲ್ಲ. ಯಾಕಂದರೆ ಆತನ ಕರ್ತನಾದ ದೇವರು ನಿನ್ನನ್ನು ಕರೆದವನು ನಂಬಿಗಸ್ತನಾದ ದೇವರು. ನಿನ್ನ ಪರಿಸ್ಥಿತಿಗಳನ್ನು ತಿಳಿದುಕೊಂಡಿರುವಂಥ ದೇವರು, ನಿನ್ನ ಒಂದು ವೇದನೆಯನ್ನು ತಿಳಿದಿರುವಂಥ ದೇವರು, ನಿನ್ನ ಇಕ್ಕಟ್ಟಾದ ಪರಿಸ್ಥಿತಿಯನ್ನು ಅದರ ಮಧ್ಯದಲ್ಲಿ ಕರ ಹಿಡಿದು ನಡೆಸುವಂಥ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂತರ ಅದಕ್ಕಾಗಿ ಆತನು ನಂಬಿಗಸ್ತನಾಗಿಯೇ ಇರುವನು. ಮಾತ್ರವಲ್ಲ, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ತನ್ನ ಸ್ವಭಾವ ಅಂದರೆ ಏನು? ಸತ್ಯ, ಪ್ರೀತಿ, ತ್ಯಾಗ, ನಿನ್ನ ಮೇಲಿಟ್ಟಂಥ ಕರುಣೆ, ನಿನಗೆ ವಿರುದ್ಧವಾಗಿ ತೋರಿಸಿದಂಥ ಒಂದು ಪ್ರೀತಿ, ದೇವರ ಪ್ರೀತಿಗೆ, ದೇವರ ಉದ್ದೇಶಕ್ಕೆ, ದೇವರ ಯೋಜನೆಗೆ ವಿರುದ್ಧವಾಗಿ ನನ್ನ ದೇವರು ಏನು ಮಾಡೋದಿಲ್ಲ. ಹಲ್ಲೆಲೂಯಾ. ಕೆಟ್ಟದ್ದಕ್ಕೆ ನನ್ನ ದೇವರು ಕಾರಣನಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ಒಂದು ಕೆಟ್ಟ ಕಾರ್ಯಗಳು, ಕೆಟ್ಟ ವಿಷಯಗಳು, ಕೆಟ್ಟ ಆಲೋಚನೆಗಳು ಬರ್ತಿದೆ ಅಂದರೆ ಅದನ್ನು ಗದರಿಸಬೇಕು. ಯಾಕಂದರೆ ಕೆಟ್ಟ ಆಲೋಚನೆ ದೇವರಿಂದ ಬರೋದಂಥದ್ದಲ್ಲ. ಈ ವೇಳೆ ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಕೆಟ್ಟ ಆಲೋಚನೆಗಳು, ಬರೀ ಕೆಟ್ಟ ಕನಸುಗಳು ಅಥವಾ ಕೆಟ್ಟ ಚಿಂತೆಗಳು ಅಥವಾ ಮರಣದ ಆಲೋಚನೆಗಳು ಬರುತ್ತಿರುವುದೇ ಆದರೆ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ಸೈತಾನನು ಗದರಿಸಿರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಇವತ್ತು ನೀನಿರುವಂತಹ ಪರಿಸ್ಥಿತಿಯಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಒಂದು ಮರಣಕರ ವ್ಯಾಧಿ ಅಥವಾ ಹೋರಾಟಗಳನ್ನು ಹಿಂಬಾಲಿಸಿ ಬರುವುದೇ ಆದರೆ ಇವತ್ತು ನಿನಗೊಂದು ದೇವರು ಒಂದು ಅಧಿಕಾರ ಕೊಡ್ತಾ ಇದ್ದಾರೆ. ಏ ಶತ್ರುವೇ, ನಿನ್ನ ಮೇಲೆ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ನಿನಗೆ ಅಧಿಕಾರ ಇಲ್ಲ. ನಂಬಿಗಸ್ತನಾದ ದೇವರು ನನ್ನನ್ನು ನಡೆಸುವನಾಗಿದ್ದಾನೆ, ನಂಬಿಗಸ್ತನಾದ ದೇವರು ನನ್ನ ಬಲಪಡಿಸುವನಾಗಿದ್ದಾನೆ, ನಂಬಿಗಸ್ತನಾದ ದೇವರು ನನ್ನನ್ನು ಆರಿಸಿಕೊಂಡಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ ಪ್ರಿಯ ದೇವರ ಮಗುವೆ? ಇವತ್ತು ನಾವು ಅಪನಂಬಿಗಸ್ತರಾಗಿದ್ದರೂ ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ? ಇವತ್ತು ನನ್ನ ದೇವರು ನಂಬಿಗಸ್ತನು. ಹೌದಲ್ವಾ? ನಂಬಿಗಸ್ತನು ನಂಬುವರೆಂದು ಆಮೇಲೆಂದು ಟೈಪ್ ಮಾಡಿ. ಯಾಕಂದ್ರೆ ನಿನ್ನನ್ನು ಕರೆದಂಥ ದೇವರು, ನಿನ್ನನ್ನು ಆರಿಸಿಕೊಂಡಂಥ ದೇವರು, ನಿನ್ನನ್ನು ಉದ್ದೇಶ ಇದ್ದು ನಿನ್ನ ಮೇಲೊಂದು ವಾಗ್ದಾನವನ್ನು ಇಟ್ಟು, ನಿನ್ನ ಮೇಲೊಂದು ದರ್ಶನವಿಟ್ಟು, ಒಂದು ಗ್ರಾಮಕ್ಕೆ, ಒಂದು ಊರಿಗೆ, ಒಂದು ಕುಟುಂಬಕ್ಕೆ ಕರ್ಕೊಂಡು ಹೋಗಿರುವಾಗ ಅಲ್ಲಿ ಉದ್ದೇಶ ಇದೆ, ದೇವರ ಯೋಜನೆ ಇದೆ. ಆದರೆ ಕಣ್ಣೀರಿಗೆ ಪರಿಸ್ಥಿತಿ, ಅದು ಸದಾಕಾಲ ಕಣ್ಣೀರಿರುವಂಥ ಪರಿಸ್ಥಿತಿ ಅಲ್ಲ, ಸದಾಕಾಲ ಗೋಳಾಡುವಂಥ ಪರಿಸ್ಥಿತಿ ಅಲ್ಲ. ಅವೆಲ್ಲದಕ್ಕೊಂದು ಬಿಡುಗಡೆ ಉಂಟು. ಯಾಕಂದರೆ ಕರೆದಾತನು ನಂಬಿಗಸ್ತನಾದ ದೇವರು. ಹಲ್ಲೆಲೂಯಾ. ಎಷ್ಟು ಜನ ನಂತರ ಇವತ್ತು ನಿನ್ನ ಕರೆದಾತನು, ನಿನ್ನ ಕರೆದು ನಡೆಸಿದಾತನು, ನಿನ್ನ ಎಲ್ಲ ಸಮಯದಲ್ಲೂ ಸಹ ಸಂತೈಸಿ ಬಲಪಡಿಸಿ ನಡೆಸಿದಾತನು ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹೌದಲ್ವಾ? ಇನ್ನೊಂದು ಮತ್ತೊಂದು ಬಾರಿ ಒಂದ್ಸಲ ವಾಕ್ಯ ಓದೋಣ. ನಾವು ಅಪನಂಬಿಗಸ್ತರಾಗಿದ್ದರು. ಎಷ್ಟೋ ಬಾರಿ ನಾವು ಅಪನಂಬಿಗಸ್ತರಾಗಿದ್ದೇವೆ. ವಾಕ್ಯದ ಮುಂದೆ ನಾವು ತಗ್ಗಿಸಿಕೊಳ್ಳೋಣ. ನಾವು ಮನುಷ್ಯರ ಮುಂದೆ ನಾವೇನು ಇದು ಮಾಡೋದಿಲ್ಲ. ಇಲ್ಲಿ ನಾವು ದೇವರ ಮುಂದೆ, ಹೌದು ರಾಜ, ಇವತ್ತು ನಾವು ಒಬ್ಬೊಬ್ಬರು ಸಹ ದೇವರ ಸಮ್ಮುಖದಲ್ಲಿ ನಾವು ತಗ್ಗಿಸಿಕೊಳ್ಳೋಣ. ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಾನು ತಗ್ಗಿಸಿಕೊಡ್ತಾ ಇದ್ದೀನಿ ಕರ್ತನೆ. ನಾನು ನಿನ್ನ ಸಮ್ಮುಖದಲ್ಲಿ ಅನೇಕ ಬಾರಿ ಅಪನಂಬಿಗಸ್ತನಾಗಿ ಜೀವಿಸಿದ್ದೇನೆ. ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡದೆ, ನನ್ನ ಇಷ್ಟ ಪ್ರಕಾರ, ನನ್ನ ಆಲೋಚನೆ ಪ್ರಕಾರ, ನನಗೆ ಚಿಂತೆ ಬರುವ ಪ್ರಕಾರ, ನನಗೆ ಇಷ್ಟ ಪ್ರಕಾರ ಜೀವಿಸಿದ್ದೇನೆ ಸ್ವಾಮಿ. ನನ್ನನ್ನು ಕ್ಷಮಿಸು ರಾಜ. ಈ ವೇಳೆಯಲ್ಲಿ ಈ ಒಂದು ವಿಡಿಯೋ ನೋಡುವಾಗ ಪ್ರಿಯ ದೇವರ ಮಗುವೆ, ನಿನ್ನ ಹೃದಯದಲ್ಲಿ ಯಾವುದಾದ್ರೂ ಒಂದು ಪ್ರೇರೇಪಣೆ ಬರುವುದೇ ಆದರೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿರಿ. ನಿನ್ನ ಪ್ರಾರ್ಥನೆ ಕೇಳಿ ಆತ ನಿನ್ನನ್ನು ಕ್ಷಮಿಸುವ ದೇವರಾಗಿದ್ದಾನೆ. ದೇವರ ಸನ್ನಿಧಿಯಲ್ಲಿ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವರಿಗೆ ಕ್ಷಮಾಪಣೆ ಉಂಟು. ನಿನ್ನ ಪಾಪಗಳು ಕಡು ಕೆಂಪ
ಕೆಂಪಾಗಿದ್ದರೂ ಅದನ್ನು ಹಿಮದಂತೆ ಬೆಳ್ಳಗೆ ಮಾಡುತ್ತೆ ಅಂತ ನಾವು ವಾಕ್ಯ ಹೇಳಿದೆ. ಪ್ರಿಯ ದೇವರ ಮಗ, ದೇವರ ವಾಕ್ಯ ಈ ರೀತಿ ಹೇಳಿರುವಾಗ ಈ ವೇಳೆ ನಿನ್ನ ಪಾಪಗಳು ಎಂಥ ರೀತಿಯಾಗಿರ್ಬೋದು, ಇನ್ನೊಬ್ಬರಿಗೆ ಹೇಳೋಕ್ಕಾಗದಂಥ ರೀತಿ ಇರ್ಬೋದು, ಅದನ್ನು ಅಪನಂಬಿಕಸ್ಥರಾಗಿ ನಾವು ಜೀವಿಸಿರ್ಬೋದು. ದೇವರೇ, ಈ ವೇಳೆ ಈ ಒಂದು ವಾಕ್ಯ ಯಾರ್ಯಾರು ನೋಡ್ತಿದ್ದಾರೋ ಪ್ರತಿಯೊಬ್ಬರನ್ನು ಕನಿಕರಿಸು ರಾಜ, ಪ್ರತಿಯೊಬ್ಬರನ್ನು ಕ್ಷಮಿಸು ಸ್ವಾಮಿ. ನಿನ್ನ ಪವಿತ್ರಾತ್ಮನ ಪ್ರಸಾದ ನೋಡುವವರ ಜೀವಿತದಲ್ಲಿ ಬಲವಾಗಿ ಇಳಿದು ಬರಲಿ ಎಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹಲ್ಲೆಲೂಯ, ಸ್ತೋತ್ರ. ಈ ವೇಳೆಯಲ್ಲಿ ಪ್ರಿಯ ದೇವರ ಮಗುವೆ, ಹೌದು, ನಾವೊಬ್ಬೊಬ್ಬರು ಅಪನಂಬಿಗಸ್ಥರಾಗಿ ಜೀವಿಸಿದ್ದೇವೆ. ನಾವು ದೇವರು ಎಷ್ಟೋ ಬಾರಿ ಗುಣಗುಟ್ಟಿದ್ದೇವೆ. ದೇವರು ಮಾಡಿದ ಉಪಕಾರಗಳನ್ನು ಮರೆತಿದ್ದೇವೆ. ದೇವರು ನಡೆಸಿದಂಥ ರೀತಿಯನ್ನು ಮರೆತಿದ್ದೇವೆ. ದೇವರು ಕರುಣೆ ತೋರಿಸಿದಂಥ ರೀತಿಯನ್ನು ನಾವು ಮರೆತಿದ್ದೇವೆ. ಈ ವೇಳೆಯಲ್ಲಿ ಅಪ್ಪ, ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ಮಾಡಿದ ಉಪಕಾರಕ್ಕಾಗಿ ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಅದು ಅಸಾಧ್ಯ ರಾಜ. ಹೌದು ಸ್ವಾಮಿ, ನೀನು ನಂಬಿಗಸ್ತನು. ನಾವು ಅಪನಂಬಿಗಸ್ತರಾಗಿದ್ದರೂ ಸಹ ಆತನು ನಂಬಿಗಸ್ತನಾಗಿಯೇ ಇರುವನು. ಹೌದು ಸ್ವಾಮಿ, ನನ್ನ ಜೀವಿತದಲ್ಲಿ ನೀನು ನಂಬಿಗಸ್ತನಾಗಿದ್ದು ನನ್ನನ್ನು ಬಲಪಡಿಸಿ ಸಂತೈಸಿ ಅನೇಕ ವಿಧ ವಿಧವಾಗಿ ನನ್ನನ್ನು ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸ್ವಾಮಿ. ಹೌದು ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯ ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲಿ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಸ್ತೋತ್ರ.